ನಾವಿವತ್ತು ಮಣಿಪಾಲಕ್ಕೆ ಬಂದಿದ್ದೀವಿ. ನಾನು ಆಳ್ವಾಸಲ್ಲಿ ಓದ್ಬೇಕಾದ್ರೆ ಎಲ್ಲ ಹುಡುಗರು ಮಣಿಪಾಲ್ 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 ಅನ್ನೋರು. ಸೊ ಅದೇನಿದೆ ಮಣಿಪಾಲಲ್ಲಿ ಅಂತ ದೊಡ್ಡ ಸಿಟಿನ ಏನು ಕತೆ ಅಂತ ನೋಡ್ಕೊಂಬರೋಣ ಅಂತ ಬಂದ್ವಿ. ಮಂಗಳೂರು, ಉಡುಪಿ, ಕುಂದಾಪುರ ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಮಣಿಪಾಲಲ್ಲಿ ನಿಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಒಂದು ಸ್ವಲ್ಪ ನೈಟ್ ಲೈಫು, ತಿರ್ಗಾ ಒಂದು ಒಳ್ಳೆ ಕಾಲೇಜ್ ಇದೆ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ಅಲ್ಲಿ ಇಂಜಿನಿಯರಿಂಗು, ಡಾಕ್ಟ್ರು ಎಲ್ಲ ಓದ್ಬೋದು. ತುಂಬ ದೊಡ್ಡ ಕಾಲೇಜು, ಸಖತ್ತಾಗಿದೆ ಒಳಗಡೆ. ಇದೇನಪ್ಪ ಮಣಿಪಾಲಲ್ಲಿ ಬೀಚು ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಡೋಂಟ್ ವರಿ, ಇದು ಮಣಿಪಾಲ್ ಬೀಚ್ ಅಲ್ಲ, ಮಲ್ಪೆ ಬೀಚು ಉಡುಪಿಲಿರೋದು. ಸೊ ಈವ್ನಿಂಗ್ ಬಂದು ನಾವು ಇಲ್ಲಿಗೆ ಬಂದಿದ್ವಿ. ನೋಡಿ, ನಮ್ಗಿನ್ನ ಚಿಕ್ಕ ಚಿಕ್ಕ ಹುಡುಗರು ಹುಡುಗಿರೆಲ್ಲ ಮದುವೆ ಆಗಿ ಫೋಟೋಶೂಟ್ ಮಾಡಿಸ್ಕೊತವ್ರೆ. ನಾವು ನಮ್ಮ ಬಾಯ್ಸು ಇನ್ನೂ ಮಕ್ಳ ಥರ ಓಡಾಡ್ಕೊಂಡಿದ್ದೀವಿ ಬೀಚಲ್ಲಿ. ಬೆಳಗ್ಗೆನೇ ಎದ್ದು ನೀರ ಕುಡಿಯೋಣ ಅಂತ ಬಂದ್ವಿ. ಈ ನೀರ ಬಂದು ತೆಂಗಿನ ನೀರ ಆಗಿತ್ತು. ನೀರದಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಎವ್ರಿ ಪಾಮ್ ಟ್ರೀಯಿಂದ ಈ ಟಾಡಿನ ಇಳಿಸ್ಬೋದು. ಮಲ್ಪೆ ಬೀಚ್ ಹತ್ರ ನೀವು ನೋಡ್ಬೋದು ತುಂಬ ಟಾಡಿ ಶಾಪ್ಗಳಿದೆ. ನೀವು ಯಾವ ಥರ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಫಿಶ್ ತಿನ್ನೋರ್ಗಂತೂ ಇದು ಸ್ವರ್ಗನೇ ಆಗಿರುತ್ತೆ. ನಾನು ವೆಜಿಟೇರಿಯನ್ ಆದ್ದರಿಂದ ಇವತ್ತು ಉಪ್ಪಿನಕಾಯಲ್ಲೇ ಕೆಲಸ ಮುಗಿಸ್ಬೇಕಾಯ್ತು. ವಾಪಸ್ ಬರ್ತಾ ನಾವು ಹೆಬ್ರಿಲಿ ಭಟ್ರ ಹೋಟ್ಲಲ್ಲಿ ಸ್ಟಾಪ್ ಹಾಕಿದ್ವಿ ಊಟ ತಿನ್ನೋಣ ಅಂತ. ತುಂಬ ಒಳ್ಳೆ ಮಂಗಳೂರು ಬನ್ಸೆಲ್ಲ ಸಿಕ್ತು. ಅಲ್ಲಿಂದ ಇನ್ನೇನು ಸಂಜೆ ಆಯಿತು ಅಂತ ಶಿವಮೊಗ್ಗ ಮೃಗಾಲಯಕ್ಕೆ ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿದೆ. ಒಳಗಡೆ ನಿಮಗೆ ಜೀಪಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ, ಟೈಗರು, ಸಿಂಹದ ಮಧ್ಯೆ ಎಲ್ಲ. ನಾವು ಇನ್ನೇನು ಲೇಟ್ ಮಾಡೋದು ಬೇಡ ಅಂತ ಒಂದು ಸಿಂಗಲ್ ಜೀಪ್ ತೊಗೊಂಡು ಹುಲಿ, ಸಿಂಹನೆಲ್ಲ ನೋಡೋಕ್ಕೆ ಹೊರಟೇ ಬಿಟ್ವಿ. ಮತ್ತು ನಿಮಗೆ ಇಲ್ಲಿ ಜೀಪ್ ಕೂಡ ಸಿಗುತ್ತೆ, ತಿರ್ಗಾ ಶೇರಿಂಗ್ ವ್ಯಾನ್ ಕೂಡ ಸಿಗುತ್ತೆ. 250 ರುಪೀಸ್ ಪರ್ ಹೆಡ್ಡಿಂದ ಸ್ಟಾರ್ಟ್ ಆಗುತ್ತೆ. ಇದೇ ಟಿಕೆಟ್ ಕೌಂಟರು. ಇನ್ನು ಈ ಮೃಗಾಲಯದಲ್ಲಿ ತುಂಬ ತೋರಿಸೋವಂಥದ್ದಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಲಾಂಗ್ ವೀಡಿಯೋದು. ಅದರಲ್ಲಿ ಇನ್ನೂ ಡೀಟೇಲ್ಡಾಗಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಡೂ ವಾಚ್ ದಟ್ ವಿಡಿಯೋ.